ಹೆಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಮನೆ ವಾಷಿಂಗ್ ಏರಿಯಾ ಒಳಗಡೆ ಒಂದು ಸ್ಟೋರ್ ರೂಮ್ ಥರ ಇತ್ತು. ಆ ಸ್ಟೋರ್ ರೂಮಲ್ಲಿ ನಾವು ತುಂಬ ಥಿಂಗ್ಸ್ನ ಡಂಪ್ ಮಾಡಿಬಿಟ್ಟಿದ್ವಿ. ಸೊ ಡಿಕ್ಲಟರ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಥಿಂಗ್ಸ್ನೂ ಆಚೆ ತೆಗೆದು ಸ್ಟೋರ್ ರೂಮ್ನ ಎಂಟಿ ಮಾಡಿದ್ವಿ. ನನಗೆ ಗೊತ್ತಾಗ್ತಾ ಇಲ್ಲ ಇಷ್ಟು ಥಿಂಗ್ಸ್ ಅದ್ರ ಒಳಗಡೆ ಹೆಂಗಿತ್ತು ಅಂತ. ನೀವು ನೋಡ್ತಾ ಇರ್ಬೋದು ನೋಡಿ, ಇದೇ ನಮ್ಮ ವಾಷಿಂಗ್ ಏರಿಯಾ. ಎಲ್ಲ ಐಟಮ್ಸ್ನು ನೀಟಾಗಿ ಅರೇಂಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೇಕಿರೋ ಐಟಮ್ಸ್ನೆಲ್ಲ ಬಾಕ್ಸಲ್ಲಿ ಹಾಕಿ ಮೇಲ್ಗಡೆ ಒಂದು ಪೇಪರ್ ಅಂಟಿಸಿದ್ವಿ. ಆ ಬಾಕ್ಸಲ್ಲಿ ಏನಿದೆ ಅಂತೆಲ್ಲ ಬರೆದ್ಬಿಟ್ಟು ಸ್ಟೋರ್ ರೂಮ್ನೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ರೆಡಿ ಮಾಡಿದ್ವಿ. ಆ್ಯಕ್ಚುಲಿ ಇದು ಸ್ಟೋರ್ ರೂಮಾಗಿ ಯೂಸ್ ಮಾಡ್ಬೋದೋ ಏನೋ ನಂಗೆ ಗೊತ್ತಿಲ್ಲ. ನೀವು ನೋಡ್ತಾ ಇರ್ಬೋದು ಈ ರೀತಿ ಬಟ್ಟೆನ ಹ್ಯಾಂಗ್ ಮಾಡೋದಕ್ಕೆಲ್ಲ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಒಂದು ಬಾಕ್ಸು ಕೂಡ ಇದೆ, ಒಳಗಡೆ ಏನಾದರೂ ನಾವು ಇಡಬಹುದು. ಸೊ ನಾನು ಅಂದ್ಕೊಂಡೆ ಇದನ್ನು ವಾಕಿಂಗ್ ಕ್ಲೋಸೆಟಾಗಿ ಮಾಡ್ಬೋದು ಅಂದ್ಬಿಟ್ಟು. ನೋಡಿ, ಇನ್ನು ಇಷ್ಟು ಐಟಮ್ಸ್ ಎಲ್ಲನೂ ಇದೆ. ಎಲ್ಲ ಐಟಮ್ಸ್ನು ನಾವು ನೀಟಾಗಿ 1 by 1 ಅರೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಈ ರೀತಿ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ವಿ. ಬೇಕಿಲ್ಲದೆ ಇರೋ ಐಟಮ್ಸ್ನ ಎಲ್ಲನೂ ಬಿಸಾಡ್ತಾ ಇದ್ದೀವಿ. ಎಷ್ಟೊಂದು ಎಕ್ಸ್ಟ್ರಾ ಬಾಕ್ಸಸ್ ಇತ್ತು, ನಾವು ತಂದಿರೋ ಐಟಮ್ಸ್ ಬಾಕ್ಸಸ್ ಎಲ್ಲಾನು ಡಂಪ್ ಮಾಡಿದ್ವಿ. ನಮ್ಮ ಟ್ರಾಲಿ ಬ್ಯಾಗ್ಸ್ನೆಲ್ಲ ಈ ರೀತಿ ಅರೇಂಜ್ ಮಾಡಿದೆ. ಮೇಲ್ಗಡೆ ಎಲ್ಲ ಬಾಕ್ಸಸ್ನ ಇಟ್ಬಿಟ್ಟು ನನ್ನ ಡ್ರೆಸ್ಗಳನ್ನ ಹ್ಯಾಂಗರ್ಸ್ನ ತೊಗೊಂಡು ಬಂದು ಎಲ್ಲ ಡ್ರೆಸ್ಗಳನ್ನ ಈ ರೀತಿ ಹಾಕಿದೆ. ಇಟ್ ವಾಸ್ ಸೋ ನೈಸ್ ಫೀಲಿಂಗು. ಎಲ್ಲ ಬಟ್ಟೆ ಮಡಿಸಿಡ್ತಾ ಇದ್ದೆ. ಈ ಕಡೆ ನನ್ನ ಮಗಳ ಬಟ್ಟೆಗಳನ್ನ ಇಟ್ಟಿದ್ದೀನಿ. ಅದಾದ ನಂತರ ಹಿಂದ್ಗಡೆ ಸ್ವಲ್ಪ ಸ್ಯಾರೀಸು, ಆಮೇಲೆ ನನ್ನ ಲೆಹೆಂಗಾಸು, ಅದಾದಮೇಲೆ ನನ್ನ ಟಾಪ್ಸು, ಕುರ್ತಾಸು ಎಲ್ಲನೂ ಅರೇಂಜ್ ಮಾಡಿದೆ. ಎಷ್ಟು ಹ್ಯಾಂಗರ್ಸ್ ತಂದ್ರೂ ಸಾಕಾಗ್ತಾ ಇಲ್ಲ. ಇನ್ನೂ ಸ್ವಲ್ಪ ಬಟ್ಟೆಗಳಿದೆ, ಹ್ಯಾಂಗರ್ಸ್ ಕಡಿಮೆ ಬಿದ್ದಿದೆ, ಅದನ್ನು ಎಲ್ಲ ಹಾಕಬೇಕು. ನನ್ನ ಕ್ಲಾಸೆಟ್ದು ಕಂಪ್ಲೀಟ್ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಫುಲ್ ವಿಡಿಯೋ ಮಾಡ್ತೀನಿ. ಈ ನನ್ನ ಕ್ಲೋಸೆಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.